Hello, students. Uh, Welcome you for the 50th session of this Unit 6. So, in this session, we have going to discuss about emerging challenges of OB. So, last sessions so emerging challenges ಬಗ್ಗೆ ನಾವು discussion ಮಾಡಿದ್ದು. So, starting from 46th session of this unit, 46th session ಇಂದನೇ introduction ಕೊಟ್ಕೊಂಡು. So, we have so far ಮೂರು challenges ಬಗ್ಗೆ discuss ಮಾಡಿದ್ದು. One is managing diversity, the second one is globalization, and third one last is technology transformation. So ಮೂರು ಬಗ್ಗೆ discussion ಮಾಡಿದ್ದು. So in ಎರಡು ಸೆಷನ್ ಗಳಲ್ಲಿ ನಿಮಗೆ there is another two challenges. ಆ challenges ನ discussion ಮಾಡ್ತೀವಿ. Before going to that challenges ಯಾವುದು ಅಂತ ಹೇಳಕ್ಕಿಂತ ಮುಂಚೆ I will start with some introduction about that particular ಚಾಲೆಂಜ್. ಆ ಚಾಲೆಂಜ್ ಇಂಟ್ರೊಡಕ್ಷನ್ ನಾವು ನೋಡ್ತೀವಿ ನಾವು. ಸೊ ಈ ಚಾಲೆಂಜ್ ಅಲ್ಲಿ ಇದು ವೈ ಇಟ್ ಇಸ್ ಕಾಲ್ಡ್ ಚಾಲೆಂಜ್ ಅಂತ ಅಂದ್ರೆ, ಸೊ ಲಾಸ್ಟ್ ಏನ್ ಚಾಲೆಂಜ್ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ನಾವು ನೋಡು, ಸೊ ಅದೇ ರೀತಿ ಇದು ಕೂಡ ಇತ್ತೀಚಿನ ಬಿಸ್ನೆಸ್ ಟ್ರೆಂಡ್ ಹಿಂಗಾಗಿದೆ ಅನ್ನೋಂತ ಹೇಳುವಂತ ಒಂದು ಚಾಲೆಂಜ್ ಇದು. ಯಾಕೆ ಇದು ಚಾಲೆಂಜಿಂಗ್ ಆಗಿ ಕಾಣಿಸ್ತಿದೆ ಅಂತ ಅಂದ್ರೆ, ಸೊ ಪೀಪಲ್ ಆರ್ ಬಿಕಮ್ ಚೇಂಜಿಂಗ್ ದೇರ್ ಬೈಯಿಂಗ್ ಹ್ಯಾಬಿಟ್ಸ್. ಯಾಕಂದ್ರೆ ಕೊಂಡ್ಕೊಳ್ಳೋ ರೀತಿ ಏನಾಗಿದೆ ಅಥವಾ ಬೈ ಅಥವಾ ಸೇಲ್ ಮಾಡೋ ರೀತಿ ಏನಾಗಿದೆ, ಚೇಂಜ್ ಆಗಿದೆ. ದಟ್ ಈಸ್ ಗಿವನ್ ಬೈ ದ ಟೆಕ್ನಾಲಜಿ. ಸೊ ಅದು ಟೆಕ್ನಾಲಜಿಯನ್ನು ಟಚ್ ಕೊಟ್ಟಿದೆ ಬಿಸ್ನೆಸ್. ಸೊ ಮುಂಚೆ ಎಲ್ಲ ಟೆಕ್ನಾಲಜಿ ಇತ್ತು ಫಾರ್ ದ ಪ್ರೊಡಕ್ಷನ್ ಅಂಡ್ ಆಲ್ ಇತ್ತು, ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೆ ದ ಟೆಕ್ನಾಲಜಿ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸಿಂಗ್. ಸೊ ಆ ಇಂಟ್ರೊಡ್ಯೂಸಿಂಗ್ ಫ್ಯಾಕ್ಟರ್ ಯಾವುದು, ಏನಾಗಿದೆ ಬಿಸ್ನೆಸ್ ಅಂತ ನೋಡೋ ಒಂದು ಫ್ಯಾಕ್ಟರ್. ಯಾಕಂದ್ರೆ ಮುಂಚೆ ಎಲ್ಲ ಬರೀ ಬಿಸ್ನೆಸ್ ಅಂತ ಹೇಳ್ತಾ ಇದ್ರು. ಈಗ ಅದ್ರ ಜೊತೆಗೆ ಒಂದು ಆಲ್ಫಾಬೆಟ್ ನ ಸೇರ್ಕೊಂಡು ಹೇಳಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಇ ಬಿಸ್ನೆಸ್. ಸೊ ನಾವು ನೋಡ್ತಾ ಇರೋ ನೆಕ್ಸ್ಟ್ ಎಮರ್ಜಿಂಗ್ ಚಾಲೆಂಜ್ ಆಫ್ OB ಯಾವ್ದಪ್ಪ ಅಂತ ಅಂದ್ರೆ ದಟ್ ಈಸ್ ಇ ಬಿಸ್ನೆಸ್. ಸೊ ವಾಟ್ ಈಸ್ ಇ ಅಂದ್ರೆ ಎಲ್ರಿಗೂ ಗೊತ್ತಿದೆ, ದಟ್ ಈಸ್ ಎಲೆಕ್ಟ್ರಾನಿಕ್. ಸೊ ಎಲೆಕ್ಟ್ರಾನಿಕ್ ಬಿಸ್ನೆಸ್. ಸೊ ಎವ್ರಿಥಿಂಗ್ ಇಸ್ ಡನ್ ಥ್ರೂ ಎಲೆಕ್ಟ್ರಾನಿಕಲಿ, ಎಲ್ಲಾ ಎಲೆಕ್ಟ್ರಾನಿಕಲಿ ಮಾಡುವಂತದ್ದು. ಸೊ ಯಾವ ತರ ಅಂತಂದ್ರೆ, ಮುಂಚೆ ಒಂದು ವಸ್ತು ತಗೋಬೇಕಂದ್ರೆ ನೀನ್ ಅಂಗಡಿಗೆ ಹೋಗ್ತಿದ್ದೆ, ತಗೋ ಬರ್ತಾ ಇದ್ದೆ. ಸೊ ಈಗ ಅಂಗಡಿಗೆ ಹೋಗೋದೇ ಬೇಕಾಗಿಲ್ಲ. ಇಫ್ ಯು ಹ್ಯಾವ್ ಇಂಟರ್ನೆಟ್, ಇಫ್ ಯು ಹ್ಯಾವ್ ಫೋನ್ ಆರ್ ಎನಿಥಿಂಗ್, ಲ್ಯಾಪ್ಟಾಪ್ ಏನಾರ ಇದ್ರು ನೀನು ಮನೇಲೆ ಕುತ್ಕೊಂಡು ಅದನ್ನ ಆರ್ಡರ್ ಮಾಡ್ಬೋದು. ಸೊ ಇದ್ ಮಾಡ್ಬೋದು. ಅವನಿಗೆ ಪೇಮೆಂಟ್ ಕೂಡ ಕ್ಯಾಶೇ ಕೊಡ್ಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಅಪ್ಲೈ ಥ್ರೂ ಯಾವ್ದ್ರ ಮುಖಾಂತರ, ಈ ಬ್ಯಾಂಕಿಂಗ್ ಮುಖಾಂತರ ಮಾಡೋದು. ಸೊ ಎವ್ರಿಥಿಂಗ್ ಇಸ್ ಡನ್ ಥ್ರೂ electronically. That is what actually I am telling that one. Electronic has become nowadays is most eminent assignment. Electronic use ಮಾಡ್ಕೊಂಡು ಬಿಸ್ನೆಸ್ ನ ಇಂಪ್ರೂವೈಸ್ ಮಾಡುವಂತದನ್ನ ನಾವಿಲ್ಲಿ ನೋಡ್ತೀವಿ. ಓಕೆ, ದಟ್ಸ್ ದ ಟಾಪಿಕ್ ಅಬೌಟ್ ದಟ್ಸ್ ಎಮರ್ಜಿಂಗ್ ಚಾಲೆಂಜಸ್ ಆಫ್ OB ಇ ಬಿಸ್ನೆಸ್. So we'll discuss about that particular topic now. So that is this challenges on of OB regarding e-business. Let's introduce about what is e-business. So e-business ಬಗ್ಗೆ ನಿಮಗೆ ಗೊತ್ತಿದೆ, the business operations involving the electronic mode of transactions. It encompasses presenting products on website and filling the order. Very simple. E-business is nothing but the business operations is completely on electronic mode. ಎಲೆಕ್ಟ್ರಾನಿಕ್ ಮೋಡ್ ಅಲ್ಲಿ ಇರುತ್ತದು, ವಿದ್ಯುನ್ಮಾನ ಒಂದು ಇದ್ರಲ್ಲಿ ಇರುತ್ತದು. ಸೊ ಅದನ್ನ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ವೆಬ್ಸೈಟ್ಸ್ ಅಲ್ಲಿ ಒಂದು ಆರ್ಡರ್ಗಳು ತೊಗೊಳ್ಳೋ ತರ ಇರುತ್ತೆ. ದ ವಾಸ್ಟ್ ಮೆಜಾರಿಟಿ. ಸೊ ಇತ್ತೀಚಿನ ಇದರಲ್ಲಿ ಬಿಸ್ನೆಸ್ ಇಸ್ ಎವ್ರಿಥಿಂಗ್ ಆನ್ ಇಂಟರ್ನೆಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್ ಶಾಪಿಂಗ್, ಸಮಥಿಂಗ್ ಲೈಕ್ ದಟ್. ಸೊ ಈ ಪ್ರೋಸೆಸ್ ಅಲ್ಲಿ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಬೀಯಿಂಗ್ ಕ್ಯಾರಿಡ್ ಔಟ್ ಓವರ್ ದ ಇಂಟರ್ನೆಟ್. ಎಲ್ಲ ಇಂಟರ್ನೆಟ್ ಮುಖಾಂತರನೇ ಆಗುತ್ತೆ. ಸೊ ಇನ್ ಈ ಬಿಸ್ನೆಸ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್, ಏನೇನ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತಂದ್ರೆ, ಟ್ರೆಮೆಂಡಸ್ ನಂಬರ್ ಆಫ್ ಪೀಪಲ್ ಹೂ ಆರ್ ಶಾಪಿಂಗ್ ಆನ್ ದ ಇಂಟರ್ನೆಟ್. ಬಿಸ್ನೆಸ್ ಸೆಟ್ಟಿಂಗ್ ಆಫ್ ವೆಬ್ಸೈಟ್ಸ್. ಕಂಪ್ನಿ ಏನ್ ಮಾಡುತ್ತೆ, ಒಂದು ವೆಬ್ಸೈಟ್ಸ್ ಕ್ರಿಯೇಟ್ ಮಾಡುತ್ತೆ, ಅವ್ರ ಪ್ರಾಡಕ್ಟ್ಸ್ ಗಳನ್ನ ಸೆಲ್ ಮಾಡುತ್ತೆ. ಸೊ ಕಂಡಕ್ಟಿಂಗ್ ದ ಟ್ರಾನ್ಸಾಕ್ಷನ್ಸ್ ಅಂಡ್ ಪೇಮೆಂಟ್ ಕೂಡ ಅಲ್ಲೇ ಮಾಡೋ ತರನೇ ಇರುತ್ತೆ. ಓಕೆ, ದಟ್ಸ್ ವಾಟ್ ಆಕ್ಚುಲಿ
we are discussing introduction about the e-business. So that's about introduction about the e-business. So next we move on to some of the OB's issues in the e-business. So OB on the organization behavior issues ಗಳು ಯಾವ್ದು ಅಂತ ನಾವು ನೋಡೋಣ ಅಲ್ಲಿ. So the first is developing a corporate climate for adapting to the network area, understanding customer expectations, analyzing the firm's ability to manage information technology, recognizing the time frame in which these changes must be made. So these are the 4 OB issues of regarding e-business. So first is OB issues e-business and network, adapting to the network era ಅಂತ ಹೇಳ್ತಾ ಇದ್ದಾರೆ. So first ಒಂದು ಕಾರ್ಪೊರೇಟ್ ಕ್ಲೈಮೇಟ್ ನ ಕ್ರಿಯೇಟ್ ಮಾಡಬೇಕು. So to adopt the ಕ್ಲೈಮೇಟ್, ಯಾಕೆ ಅಂತಂದ್ರೆ ನೆಟ್ವರ್ಕ್ ಏರಿಯಾ ಇಸ್ ಸಮಥಿಂಗ್ ಲೈಕ್ ದಟ್. ನಿಮ್ಮ ಪ್ರಾಡಕ್ಟ್ ನ ರೀಚ್ ಮಾಡಬೇಕು ಅಂದಾಗ ಸೊ ಕಾರ್ಪೊರೇಟ್ ಕ್ಲೈಮೇಟ್ ಡೆವಲಪ್ ಯಾವ ರೀತಿ ಮಾಡೋದು ಅಂತ ಅಂದ್ರೆ ಸೊ ಚೇಂಜಿಂಗ್ ಅಕಾರ್ಡಿಂಗ್ ಸೆಟಪ್, ಆಫೀಸ್ ಸೆಟಪ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಸೆಟಪ್ ಇರ್ಬೋದು. ಸೊ ಎಲ್ಲಿ ಆಫೀಸ್, ಎಲ್ಲಿ ಬ್ರಾಂಚಸ್ ಗಳು ಮಾಡಬೇಕು, ಸೊ ಈ ಬಿಸ್ನೆಸ್ ರಿಲೆವೆಂಟ್ ಆಗಿ ಸೊ ನೆಟ್ವರ್ಕ್ ಎಲ್ಲ ಇದೆಲ್ಲ ಇದಾಗುವಂಥದ್ದು. ನೆಕ್ಸ್ಟ್ ಒನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್. ಸೊ ಇನ್ ದಿಸ್ ಕಸ್ಟಮರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಮೋಸ್ಟ್ ಎಲಿಮೆಂಟ್ ಇಂಪಾರ್ಟೆಂಟ್. ಬಿಕಾಸ್ ಆನ್ಲೈನ್ ಅಲ್ಲಿ ಕಸ್ಟಮರ್ ಏನಾಗುತ್ತೆ, ಚೆನ್ನಾಗಿ ಸಿಗುತ್ತೆ, ಲೋವರ್ ಪ್ರೈಸ್ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಅದನ್ನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು ಈ ಬಿಸ್ನೆಸ್ ಅಲ್ಲಿ ಸೊ ಒಂದು ಸೇಫ್ಟಿ, ಸೆಕ್ಯೂರಿಟಿ ಅಂಡ್ ಅಕ್ಯುರಸಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಥ್ರೂ ಫಿಸಿಕಲ್ ಗಿಂತ ಆನ್ಲೈನ್ ಈ ಬಿಸ್ನೆಸ್ ಅಲ್ಲಿ ದೇ ಎಕ್ಸ್ಪೆಕ್ಟಿಂಗ್ ಮೋರ್ ಆಕ್ಚುಲಿ ಇನ್ ದಿಸ್, ಬಿಕಾಸ್ they could have satisfied. Once they're not satisfied, they're not able to ಇದನ್ನ ಈ ಬಿಸ್ನೆಸ್ ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇಸ್ ಅನಲೈಸಿಂಗ್ ದ ಫರ್ಮ್ಸ್ ಎಬಿಲಿಟಿ ಟು ಮ್ಯಾನೇಜ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಅನಲೈಸ್ ಮಾಡ್ತಾರೆ. ಸೊ ಫರ್ಮ್ಸ್ ಎಬಿಲಿಟಿ ಹೇಗಿದೆ, ಟೆಕ್ನಾಲಜಿ ಯಾವ ತರ ಇದೆ, ಒಂದು ಪ್ರಾಡಕ್ಟ್ ವ್ಯೂ ನೋಡೋದು ಹೆಂಗಿರುತ್ತೆ, ಪ್ರೈಸಿಂಗ್ ಇರುತ್ತೆ, ಪೇಮೆಂಟ್ ಹೆಂಗಿರುತ್ತೆ. ಸೊ ಆಲ್ ದಿಸ್ ಟೆಕ್ನಾಲಜಿ we can observe there actually. So this is what actually we can tell that one. And also recognize the time frame in which these changes must be recorded. So recognize ಮಾಡ್ತೀವಿ ಒಂದು ಟೈಮ್ ಫ್ರೇಮ್, ಈ ಚೇಂಜಸ್ ನ ನಾವು ಯಾವ ರೀತಿ ಮಾಡೋದು, ಬಿಸ್ನೆಸ್ ಇಂದ ಈ ಬಿಸ್ನೆಸ್ ಹೋಗ್ಬೇಕಂತ ಅಂದ್ರೆ ಯಾವ ರೀತಿ ಚೇಂಜ್ ಮಾಡೋದು. ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ ಟೆಕ್ನಾಲಜಿನ ಯಾವ್ದು ಅಡಾಪ್ಟ್ ಮಾಡೋದು, ಸೊ ಯಾವ ತರ ಇರುತ್ತೆ. ಸೊ ದೀಸ್ ಆರ್ ದ ಇ ಬಿಸ್ನೆಸ್ ಓಬಿ ಇಶ್ಯೂಸ್. ಸೊ ಯಾಕಂದ್ರೆ ಒಂದು ಬಿಸ್ನೆಸ್ ಇಂದ ಈ ಬಿಸ್ನೆಸ್ ಗೆ ಟರ್ನ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಇಲ್ಲಿ ಲೇಬರ್ಸ್ ಯಾವ ತರ ಇರ್ತಾರೆ ಈ ಬಿಸ್ನೆಸ್ ಅಲ್ಲಿ, ಎಂಪ್ಲಾಯೀಸ್ ಗಳನ್ನ ಯಾವ ರೀತಿ ಟ್ರೈನ್ ಅಪ್ ಮಾಡುವಂಥದ್ದು. ಸೊ ಎಂಪ್ಲಾಯೀಸ್ಗೆ ಯಾವ ತರ ನಾಲೆಜ್ ಬೇಕಾಗುತ್ತೆ. ಸಮ್ಟೈಮ್ಸ್ ವಿ ಕ್ಯಾನ್ ಎಂಪ್ಲಾಯೀಸ್ ಗಳು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಯಾವ ರೀತಿ ಇಶ್ಯೂಸ್ ಗಳನ್ನ ಅಟೆಂಡ್ ಮಾಡ್ತಿರೋದು. ಸೊ ದಿಸ್ ಆರ್ ದ OB issues we can observe in this e-business. So e-business is something like challenge. ಯಾಕೆ ಅಂತಂದ್ರೆ ಈಗ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಲೋಕಲ್ ಬಿಸ್ನೆಸ್ ಕೂಡ ಇದಾಗುತ್ತೆ. ಸೊ ದಟ್ ಇಸ್ ಎಕ್ಸ್ಟರ್ನಲ್ ಇಂಪ್ಯಾಕ್ಟ್. ಸೊ ಇಂಟರ್ನಲ್ ಇಂಪ್ಯಾಕ್ಟ್ ಏನು ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಮೇಲೆ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ ಈ ಬಿಸ್ನೆಸ್ ಆಗಿರೋದು ದಿಸ್ ನೋ ನೀಡ್ ಆಫ್ ಮಚ್ ಸೇಲ್ಸ್ ಮ್ಯಾನ್, ಆ ತರದೆಲ್ಲ ಈ ತರ ಇದಾಗುತ್ತೆ. ಅಂಡ್ ಲೋ ಎಂಪ್ಲಾಯೀಸ್ ಗಳು, ಡೆಲಿವರಿ ಇನ್ನೊಂದು ಕಡೆ ಎಂಪ್ಲಾಯ್ಮೆಂಟ್ ಯಾವ ತರ ಕ್ರಿಯೇಟ್ ಆಗುತ್ತೆ, ಡೆಲಿವರಿ ಬಾಯ್ಸ್ ಗಳು ಬೇಕಾಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಅಬ್ಸರ್ವ್ ಫಾರ್ ದ ಈ ಬಿಸ್ನೆಸ್ ಇಂದ ಯಾವ ತರ ಆಗುತ್ತೆ ಅಂತ ನಾವು ನೋಡ್ಬೋದು. ಓಕೆ, ದಟ್ಸ್ ಆಲ್ ಅಬೌಟ್ ದಿಸ್ ಸೆಷನ್. ದಟ್ ಈಸ್ ಎಮರ್ಜಿಂಗ್ ಚಾಲೆಂಜಸ್ ಈ ಬಿಸ್ನೆಸ್ ಅಲ್ಲಿ. ಸೊ ನಾನು ಇನ್ನೊಂದು ಚಾಲೆಂಜ್ ನ ಇದರಲ್ಲೇ ಎಕ್ಸ್ಪ್ಲೈನ್ ಮಾಡಕ್ ಈ ಸೆಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ದಟ್ ಈಸ್ ಎಮರ್ಜಿಂಗ್ ಚಾಲೆಂಜಸ್ ಆಫ್ OB, ದಟ್ ಈಸ್ ಪ್ರಮೋಟಿಂಗ್ ಎಥಿಕಲ್ ಬಿಹೇವಿಯರ್ ಅನ್ನೋದನ್ನ. ಓಕೆ, ಇದರಲ್ಲೇ I will continue in this video only. 50 last session of this chapter na idella continue ಮಾಡ್ತೀನಿ. That is 51 session. So this is also one of the important emerging challenges antane ಹೇಳ್ತೀನಿ. As you in the previous sessions ಗಳಲ್ಲಿ ನೀವು 4 emerging challenges ಗಳ ಬಗ್ಗೆ ಸ್ಟಡಿ ಮಾಡಿದ್ರಿ, like managing diversity, globalization, that is last we have studied e-business and technology transformation. So ivaga one more last challenge, very important. This is purely psychological challenge antane helake ishtapadadu, because where we see that one globalization irbodu, diversity irbodu. Diversity something, globalization, technology and e-business something is not relevant. Psychologist yathara dirala, behavior relevance kadame itte. But idralli complete behavior
ರಿಲೆವೆನ್ಸ್ ಇದೆ. ಯಾಕೆ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್ ಪರ್ಸನಾಲಿಟಿ ಇದ್ರ ಮೇಲೆ ಬರುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಪ್ರಮೋಟಿಂಗ್ ಎಥಿಕಲ್ ಬಿಹೇವಿಯರ್. ಸೊ ಎಮರ್ಜಿಂಗ್ ಚಾಲೆಂಜಸ್ ಆಫ್ OB ಪ್ರಮೋಟಿಂಗ್ ಎಥಿಕಲ್ ಬಿಹೇವಿಯರ್ ಅಂತ ನಾವು ಹೇಳ್ತಾ ಇದ್ವಿ. ಸೊ ಮೇಜರ್ ಥಿಂಗ್ ಈ ಎಥಿಕಲ್ ಬಿಹೇವಿಯರ್ ನ ಪ್ರಮೋಟ್ ಮಾಡೋದ್ರಲ್ಲಿ OB ಚಾಲೆಂಜಿಂಗ್ ಆಗಿರುತ್ತಾ ಅನ್ನೋದು. ಸೊ ಎಥಿಕ್ಸ್ ಇಸ್ ಒನ್ ಆಫ್ ದ ಥಿಂಗ್ ಇನ್ ಬಿಸ್ನೆಸ್ ಎಥಿಕ್ಸ್ ಅನ್ನ ಒಂದು ಸಬ್ಜೆಕ್ಟ್ ಗಳನ್ನ ಸ್ಟಡಿ ಮಾಡ್ತಾರೆ ಆಕ್ಚುಲಿ. ಸೊ ಎಥಿಕ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ಯಾವ ರೀತಿ ಆರ್ಗನೈಸೇಷನ್ ಮ್ಯಾನೇಜ್ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ಇನ್ ದಿಸ್ ವ್ಯೂ ವಿ ಕ್ಯಾನ್ ಗೋ ಅಕ್ರಾಸ್ ವಿತ್ ವಾಟ್ ಆರ್ ದ ಎಥಿಕ್ಸ್ ದ ಶುಡ್ ದೇ ಹ್ಯಾವ್ ಟು ಪ್ರಮೋಟ್ ಮಾಡ್ಬೇಕಾದ್ರೆ ಎಥಿಕ್ಸ್ ಯಾವ್ದು ಅಂತ ನಾವಿಲ್ಲಿ ನೋಡೋಣ. ನಾವು ಬಿಫೋರ್ ದಟ್ ಜಸ್ಟ್ ಇಂಟ್ರೊಡ್ಯೂಸ್ ವಾಟ್ ಈಸ್ ಎಥಿಕ್ಸ್ ಅಂಡ್ ಆಲ್ ಹಿಯರ್. The complexity in business operation is forcing the workforce to face ethical dilemmas. Ethical dilemmas na ಒಂದು ಸ್ವಲ್ಪ ಕಾಂಪ್ಲೆಕ್ಸಿಟಿ ಎಥಿಕ್ಸ್ ಅಲ್ಲೂ ಡಲೈಮಾಗಳು ಶುರು ಆಗುತ್ತೆ. ವೇರ್ ದೇ ರಿಕ್ವೈರ್ಡ್ ಟು ಡಿಫೈನ್ ರೈಟ್ ಅಂಡ್ ರಾಂಗ್, ಕಂಡಕ್ಟ್ ಕಂಪ್ಲೀಟ್ ದೇರ್ ಅಸೈನ್ಡ್ ಆಕ್ಟಿವಿಟೀಸ್. ಸೊ ಒಂದು ಅಸೈನ್ಡ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡ್ಬೋದು ಇಲ್ಲಿ. ಶುಡ್ ದ ಎಂಪ್ಲಾಯೀಸ್ ಆಫ್ ಎ ಕೆಮಿಕಲ್ company blow the whistle if they uncover the discharging its untreated as effluents into the river or polluting its water resource? Very important. Chemical companies ಗಳು pollute ಮಾಡೋದು water ನ. Is that ethical? ಸೊ ಆ ತರದ್ದು ಮಾಡ್ಬೋದಾ? ಚೆನ್ನಾಗಿರುತ್ತೆ. ಇದರಿಂದ ಸುಮಾರು ಸಬ್ಸ್ಟೆನ್ಸ್ ಗಳು ವಾಟರ್ ನ ಸೇರುತ್ತೆ, ವಾಟರ್ ಇಂದ ಪೊಲ್ಯೂಷನ್ ಆಗುತ್ತೆ. ಸೊ ಇಸ್ ದಟ್ ಬಿಸ್ನೆಸ್ ಇಸ್ ಡೂಯಿಂಗ್ ಎಥಿಕಲಿ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ OB issues ಆರ್ಗನೈಸೇಷನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ದಿಸ್ ಇಸ್ ಪಲ್ಯೂಟಿಂಗ್ ದ ವಾಟರ್. ಒಂದನ್ನ ಪಡಿಬೇಕು ಅಂದ್ರೆ ಇನ್ನೊಂದನ್ನ ಪಲ್ಯೂಟ್ ಮಾಡೋದಂಗೆ ಆಗುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್, ಡು ಮ್ಯಾನೇಜರ್ಸ್ ಗಿವ್ ಅನ್ ಇನ್ಫ್ಲೇಟೆಡ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಟು ಎಂಪ್ಲಾಯ್ ದೇ ಲೈಕ್, knowing that such a evaluation could save the employee's job? So employee ಮ್ಯಾನೇಜರ್ ಏನಿರ್ತಾನೆ, ಒಬ್ಬ ಎಂಪ್ಲಾಯಿಗೆ ಅವ್ನು ಇಷ್ಟ ಆದವನಿಗೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾನೆ ಅಂತ ಇವ್ಯಾಲ್ಯೂಯೇಟ್ ಮಾಡಿ ಅವನ ಜಾಬ್ ಅಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಇಸ್ ದಟ್ ಎಥಿಕಲ್? ಸೊ ಇದೆಲ್ಲ ಎಥಿಕಲ್ ಇಶ್ಯೂಸ್ಗಳು. ಸೊ OB ಯಾವಾಗ್ಲೂ ಎಥಿಕ್ಸ್ ನ ಪ್ರಮೋಟ್ ಮಾಡೋ ತರ ಇರ್ಬೇಕಾದ ಬಿಹೇವಿಯರ್ ಯಾವಾಗ್ಲೂ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮ್ಯಾನೇಜರ್ ಇವೆರಡೂ ಏನ್ ಎಥಿಕ್ಸ್ ನಾವು ಎರಡು ಎಕ್ಸಾಂಪಲ್ಸ್ ಡಿಸ್ಕಷನ್ ಮಾಡುದು ಟೋಟಲಿ ಬೋತ್ ಆರ್ ಅನ್ಎಥಿಕಲ್. ಎರಡೂ ಕೂಡ ಏನು ಎಥಿಕ್ಸ್ ನೈತಿಕತೆ ಇಲ್ದಾರೆ ಅಂತ ಒಂದು ಎಕ್ಸಾಂಪಲ್ಸ್ ಗಳು ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಅಂದ್ರೆ ಒಬ್ಬ ಎಂಪ್ಲಾಯಿನ ಮ್ಯಾನೇಜರು ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೂ ಅವನ್ನ ಸೇವ್ ಮಾಡಕ್ ಹೋಗೋದು, ಇವ್ಯಾಲ್ಯೂಯೇಟ್ ಮಾಡಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳುವಂಥದ್ದು. ದಟ್ ಇಸ್ ಒನ್ಸ್ ಅಗೇನ್ ಪ್ರಾಬ್ಲಮ್ ಟು ದ ಆರ್ಗನೈಸೇಷನ್. ಆರ್ಗನೈಸೇಷನ್ಗೆ ಒಂದು ಇನ್ಎಫಿಷಿಯನ್ಸಿ ಕಾಡಕ್ ಶುರು ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವಾಟ್ ಆಕ್ಚುಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರೊಡಕ್ಷನ್. ಸೊ ವೇಸ್ಟ್ ಯಾವ ರೀತಿ ನೀವು ಎಥಿಕ್ಸ್ ನ ಪ್ರಮೋಟ್ ಮಾಡ್ತೀರಾ ಆರ್ಗನೈಸೇಷನ್ ಅಲ್ಲಿ, ಎಥಿಕ್ಸ್ ನ ಯಾವ ರೀತಿ ಎಕ್ಸಿಬಿಟ್ ಮಾಡ್ತೀರಾ ಅಂತ ನೋಡ್ತಾ ಹೋದ್ರೆ ದೇರ್ ಆರ್ 5 ಫ್ಯಾಕ್ಟರ್ಸ್. 5 ರೀತಿ ವೇಸ್ ಗಳನ್ನ ನಾವು ನೋಡ್ತೀವಿ ನಾವು. ಒನ್ ಇಸ್ ರೆಕ್ಯೂಟ್ ಅಂಡ್ ಹೈಯರ್ ವೆಲ್, ಎಜುಕೇಟ್ ಸ್ಟಾಫ್ ಅಬೌಟ್ ವಾಟ್ಸ್ ಅಟ್ ರಿಸ್ಕ್, be transparent about your finances, speak truth to authority, legal should not be to the litmus test. So these are the ethics issues ಗಳು ಅಂತ ಹೇಳುವಂಥದ್ದು. ಫಸ್ಟ್ ಥಿಂಗ್ ರೆಕ್ಯೂಟ್ ಅಂಡ್ ಹೈಯರ್ ವೆಲ್ ಅದ್ನ ಹೇಳ್ತಾ ಇದ್ದೀನಿ. ರೆಕ್ರೂಟ್ ಮಾಡಬೇಕಾದ್ರೆ ಎಥಿಕಲ್ ಇಶ್ಯೂಸ್, ಎಥಿಕ್ಸ್ ಇಟ್ಕೊಳ್ಳಿ. ಅಂದ್ರೆ ಯೋಗ್ಯತೆ ಇರೋವನ್ಗೆ ಅದೇನು ಜಾಬ್ ನೆಸೆಸಿಟಿ ಅದನ್ನ ಕೊಡಿ. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿರೋರು ಈ ತರ ಇರೋರು ಆ ತರ, ಇಫ್ ಯು ದೇ ನಾಟ್ ಡೂಯಿಂಗ್ ದಟ್ ಒನ್. ಸೊ ಯಾವ್ದಾರ ಆ ತರ ಇದ್ದಾಗ ಅದನ್ನ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ರೆಕ್ಯೂಟ್ ಅಂಡ್ ಹೈಯರ್ ವೆಲ್ ಅಂದ್ರೆ ಎಥಿಕ್ಸ್ ನ ನೀವು ಇದ್ ಮಾಡ್ಬೇಕಾಗತ್ತೆ, ಫಾಲೋ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಆ ರೆಕ್ರೂಟ್ಮೆಂಟ್ ಅಲ್ಲಿ ಒಂದು ಯಾರಿಗೆ ಇರುತ್ತೆ, ಈಗ ಯಾವ್ದೋ ಒಂದು ಫಾರ್ ಇನ್ಸ್ಟೆನ್ಸ್ ನಾವು ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಗಿ ಇಂಜಿನಿಯರಿಂಗ್ ವರ್ಕ್ ನ ನಾವು ಅಕೌಂಟೆಂಟಿಗೆ ಕೊಡುವಂಥದ್ದು ಏನೋ ಮಾಡ್ಲಿ ಅಂತ. ಸೊ ಯು ಹ್ಯಾವ್ ಟು ಶೋ ಎಥಿಕ್ಸ್ ಇನ್ ದ. ಸೊ ಆ ಜಾಬ್ಗೆ ಅದ್ರದ್ದೇ ಆದ ಒಂದು ಇದು ಕೊಡ್ಬೇಕಂತೆ. ನೆಕ್ಸ್ಟ್ ಒನ್ ಇಸ್ ಎಜುಕೇಟ್ ಸ್ಟಾಫ್ ನ ಎಜುಕೇಟ್ ಮಾಡಬೇಕು. ಬಿಕಾಸ್ ಒನ್ಸ್ ಎಂಟರ್ ಅವ್ರಿಗೆ ಹೊಸ ಕಂಪ್ನಿಗೆ ಹೊಸ ಜಾಯ್ನ್ ಆದಾಗ ಅವ್ರಿಗೆ ಎಜುಕೇಶನ್ ಬೇಕು. ಯಾಕಂದ್ರೆ ಆರ್ಗನೈಸೇಷನ್ ಅಲ್ಲಿ ಅದ್ರದ್ದೇ ಆದ ಸಿಸ್ಟಮ್ಸ್ ಗಳು, ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸೀಸ್ ಗಳೆಲ್ಲ ಇದ್ದಾಗ ಅವ್ರನ್ನ ಎಜುಕೇಟ್ ಮಾಡ್ಬೇಕು ಅದ್ರ ಬಗ್ಗೆ. ಆಮೇಲೆ ಅದ್ರಲ್ಲಿ ಏನೋ ತಪ್ಪಿದ್ರೆ ಏನ್ ರಿಸ್ಕ್ ಇದೆ ನಿಮ್ಗೆ ಅನ್ನೋದನ್ನ ಹೇಳ್ಬೇಕು ಅವ್ರಿಗೆ. ಸೊ ಅದು ಮಾಡ್ದಲೆ ನೀನು ಸಡನ್ ಆಗಿ ಏನಾರು ಹೇಳೋದು, ಆತರ ಸಡನ್ ನೋಟಿಸ್ ಕೊಡುವಂಥದ್ದು. ಸೊ ದಿಸ್ ಶುಡ್ ನಾಟ್ ಬಿ ಎಥಿಕಲ್ ಆಕ್ಚುಲಿ. ಬಿಕಾಸ್ ಫಸ್ಟ್ ಅವ್ರನ್ನ ಎಜುಕೇಟ್ ಮಾಡ್ಬೇಕು. ಫಸ್ಟ್ ಅವರು ಆರ್ಗನೈಸೇಷನ್ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗ್ಬೇಕು. ಓಕೆ. ನೆಕ್ಸ್ಟ್ ಇಸ್ ಬಿ ಟ್ರಾನ್ಸ್ಪೋರ್ಟ್ ಅಬೌಟ್ ಯುವರ್ ಫಿನಾನ್ಸಸ್. ಸೊ ಮೇಜರ್ ಆರ್ಗನೈಸೇಷನ್ ಫಿನಾನ್ಸ್ ಏನೇ ಇನ್ಫಾರ್ಮೇಶನ್ ಟ್ರಾನ್ಸ್ಪರೆಂಟ್ ಆಗಿರಬೇಕು.
ಯಾರಿಗೆ ಇದ್ದಿದ್ದು, ದರ್ ಇಸ್ ನೋ ಶುಡ್ ಬಿ ಫಿನಾನ್ಸಿಯಲಿ ಯಾವುದೇ ರೀತಿ ಇನ್ಟ್ರಾನ್ಸ್ಪರೆನ್ಸಿ ಇಟ್ಕೋಬಾರ್ದು. ಓಕೆ, ನೆಕ್ಸ್ಟ್ ಈಸ್ ಸ್ಪೀಕ್ ಟ್ರೂತ್ ಟು ಅಥಾರಿಟಿ. ಈ ಹೈಯರ್ ಅಥಾರಿಟಿಗೆ ಯಾರಿಗೆ ಅದು ಸತ್ಯನೇ ಹೇಳ್ಬೇಕಾಗುತ್ತೆ. ಸೊ ಒನ್ಸ್ ಎಂಪ್ಲಾಯಿ ಏನಾರ ಎಥಿಕಲ್ ಆಗಿ ಇಶ್ಯೂ ಮಾಡಿದ್ರೆ ಸುಳ್ಳು ಹೇಳೋಂಥದ್ದು, ಕೆಲಸ ಆಗಿದೆ ಅಂತ ಸುಳ್ಳು ಹೇಳೋದು, ಅಥವಾ ಆ ಎಂಪ್ಲಾಯಿ ಬಗ್ಗೆ ತಪ್ಪಾಗಿ ಹೇಳೋವಂಥದ್ದು, ಸೊ ದಿಸ್ ಇಸ್ ಕ್ರಿಯೇಟ್ ಕಾನ್ಫ್ಲಿಕ್ಟ್ಸ್. ಸೊ ಅಲ್ಲಿ ಎಥಿಕಲ್ ಇಶ್ಯೂಸ್ ಬರುತ್ತೆ. ನೆಕ್ಸ್ಟ್ ಇಸ್ ಲೀಗಲ್ ಶುಡ್ ನಾಟ್ ಬಿ ಲಿಟಿಮಸ್ ಟೆಸ್ಟ್. ಲೀಗಲ್ ಆಗಿ ಅವ್ನು ಎದುರಿಸುವಂಥದ್ದು, ನೀನು ಇದು ಮಾಡಲಿಲ್ಲ ಅಂದ್ರೆ ಲೀಗಲ್ ನೋಟಿಸ್ ಕೊಡ್ತೀನಿ ನಾನು, ಆ ಥರ ಕೊಡ್ತೀನಿ, ಆ ಥರದ್ದೆಲ್ಲ ಅದನ್ನೆಲ್ಲ ಮಾಡಬಾರ್ದು. ಆ್ಯಕ್ಚುಲಿ ಆಸ್ ಎ ಎಥಿಕಲ್ ಆಗಿ ಅದನ್ನ ಅನ್ನೆಸೆಸರಿ ಆಗಿ ಯಾವುದನ್ನು ಬಳಕೆ ಮಾಡಬಾರ್ದು. ಓಕೆ, ದೀಸ್ ಆರ್ ದ ವೇಸ್. ಎಥಿಕ್ಸ್ನ ನೀವು ಆರ್ಗನೈಸೇಷನ್ ಪ್ರಮೋಟ್ ಮಾಡ್ಬೇಕಂದ್ರೆ ಈ 5 ವೇಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ರೆಕ್ರೂಟ್ ಅಂಡ್ ಹೈರ್ ವೆಲ್, ಎಜುಕೇಟ್ ಸ್ಟಾಫ್ ಅಬೌಟ್ ವಾಟ್ಸ್ ದ ರಿಸ್ಕ್, be transparent about your finances, speak truth to the authority, legal should not be the litmus test. So these are the ways to promote organization. ಒಂದು ethics ನ promote ಮಾಡೋ ಒಂದು ways ಗಳನ್ನ ನಾವು ಹೇಳ್ತೀವಿ. So that's all about another challenge we have discussed, that is promoting ethical behavior. So emerging challenges ಗಳಲ್ಲಿ ನಾವು so far we have discussed about 5 emerging challenges. ಸೊ ಈ ಚಾಪ್ಟರ್ ಯೂನಿಟ್ 6 ಅಲ್ಲಿ ಒಟ್ಟು 5 ಎಮರ್ಜಿಂಗ್ ಚಾಲೆಂಜಸ್ ನ ಡಿಸ್ಕಸ್ ಮಾಡುದು. ಸೊ ಫಸ್ಟ್ ಇಸ್ ಡೈವರ್ಸಿಟಿ, ಮ್ಯಾನೇಜಿಂಗ್ ಡೈವರ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡುದು. ಆ ಡೈವರ್ಸಿಟಿ ಅಂದ್ರೆ ವೆರೈಟಿ ಆಫ್ ಪೀಪಲ್ ಇನ್ ದೇರ್ ಗ್ರೂಪ್, ವೆರೈಟಿ ಯಾವ ತರ ಆಗ್ತಾರೆ, ಏಜ್ ಅಲ್ಲಿ, ಎಕ್ಸ್ಪೀರಿಯನ್ಸ್ ಅಲ್ಲಿ, ಕ್ವಾಲಿಫಿಕೇಶನ್ ಅಲ್ಲಿ, ಎಲ್ಲ ವೆರೈಟೀಸ್ ನಾವು, ಅಂಡ್ ಆಲ್ಸೋ ರೇಸ್, ಜೆಂಡರ್, ಇದರಲ್ಲೂ ಕೂಡ ನಾವು ನೋಡ್ಬೋದು. ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಒನ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಟೆಕ್ನಾಲಜಿ, ಸಾರಿ what is that globalization. We have discussed how globalization impact on OP, changing organization behavior, one nation to ಇನ್ನೊಂದು ನೇಷನ್ ಯಾವ ತರ ಇರುತ್ತೆ ಅನ್ನೋದು, ಅಂಡ್ ಟೆಕ್ನಾಲಜಿ ಯಾವ ರೀತಿ ಚೇಂಜಸ್ ಆದಾಗ ನೀವು ಅಡಾಪ್ಟಬಿಲಿಟಿ ಮಾಡ್ಕೋಬೇಕು. ಒಂದು ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ಟು ಇನ್ನೊಂದು ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ಅಂದಾಗ ಆರ್ಗನೈಸೇಷನ್ ಬಿಹೇವಿಯರ್ ಆಗೋ ಬದಲಾವಣೆ ಯಾವುದು, ಅಂಡ್ ಆಲ್ಸೋ ಈ ಬಿಸ್ನೆಸ್ ಬಗ್ಗೆ ಕ್ಲಾಸ್ ಇದರಲ್ಲಿ ಸೆಷನ್ ಮಾಡುದು. ಅಂಡ್ ಲಾಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಪ್ರಮೋಟಿಂಗ್ ಎಥಿಕಲ್ ಬಿಹೇವಿಯರ್. ಸೊ ಇಷ್ಟು ಯೂನಿಟ್ 6 ಅಲ್ಲಿ ನಾವು ನೋಡ್ಬೋದು. ಟೋಟಲಿ 6 ಸೆಷನ್ಸ್ ಈ ಚಾಪ್ಟರ್ ಬರುತ್ತೆ. ದಿಸ್ ಇಸ್ ಶಾರ್ಟ್ ನೋಟ್ಸ್ಗೆ ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು. 6 ಸೆಷನ್, 6 ಚಾಲೆಂಜಸ್ ಅಲ್ಲಿ ಇಲ್ಲಿ 6 ಕೇಳ್ಬಿಟ್ಟು 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ ಕೇಳ್ಬೋದು, 5 ಕೇಳ್ಬಿಟ್ಟು, ಇಲ್ಲಾಂದ್ರೆ ಒಂದೊಂದನ್ನೇ 5 ಮಾರ್ಕ್ಸ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಶಾರ್ಟ್ ಆನ್ಸರ್ಸ್, ಶಾರ್ಟ್ ನೋಟ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ದಟ್ಸ್ ಆಲ್ ಅಬೌಟ್ ಯೂನಿಟ್ 6. ದಟ್ಸ್ ದ ಎಂಡ್ ಆಫ್ ಕಂಪ್ಲೀಟ್ ಆರ್ಗನೈಸೇಷನ್ ಬಿಹೇವಿಯರ್ ಏನಿತ್ತು ನಿಮ್ಗೆ ಚಾಪ್ಟರ್, ಅದು ಎಂಡ್ ಆಗಿದೆ. ಸೊ ಇನ್ನೊಂದು ಸೆಷನ್, ಲಾಸ್ಟ್ ಸೆಷನ್ ಇದೆ, 52 ಸೆಷನ್, ದಟ್ ಈಸ್ ಒಂದು ರಿವಿಷನ್ ಮಾಡ್ದಂಗೆ ಇರುತ್ತೆ ನಿಮಗೆ. ಸೊ ದಟ್ಸ್ ದ ಎಂಡ್ ಆಫ್ ದ ಆರ್ಗನೈಸೇಷನ್ ಬಿಹೇವಿಯರ್. ಒಂದು ಸಮ್ ಅಪ್ ಮಾಡ್ತೀನಿ ನಾನು ಇನ್ನೊಂದು ಸೆಷನ್ ಅಲ್ಲಿ. ಸೊ ಆಲ್ 652 ಏನಿದೆ, ಅದು ಆಲ್ 6 ಚಾಪ್ಟರ್ಸ್ ಏನಿದೆ ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.